ಜನರಿಗೆ ಫ್ರೀ ಆಪ್ಷನ್ ಕೊಡ್ತಾ ಇರೋದ್ರಿಂದ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಆದಾಯ ತೆಗಿಯೋಕ್ಕೆ. ಅದರಿಂದ ವಾಟ್ರ್ ಬಿಲ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಜನಗಳನ್ನ ಒಂಥರ ಮುಟ್ಟಾಳ್ರು ಮಾಡೋದಕ್ಕೆ ಇವ್ರು ಈ ಥರ ಮಾಡ್ತಾ ಇರೋದು. ಅದು ಪ್ರಾಬ್ಲಮ್ ಆಗಿರೋದಿಲ್ಲಿ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ರೆವಿನ್ಯೂ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ಬಟ್ ಜನಗಳ ಮೂಲ ಆದಾಯ ಜಾಸ್ತಿ ಆಗಿಲ್ಲ. ಒಂದು ಸಿಗರೇಟ್ ಸೇಬೇಕು ಅಂದರೆ 20-30 ರೂಪಾಯಿ ಖರ್ಚು ಮಾಡ್ತಾನೆ. ಅದು ಆರೋಗ್ಯಕ್ಕೆ ಏನಾದ್ರು ಅನುಕೂಲ ಇದೆಯಾ ಅದರಲ್ಲಿ? ನೀರಲ್ಲಿ ಸರ್, ಗೌರ್ಮೆಂಟು ಇಷ್ಟು ದಿನ ವಾಟರ್ ಬಿಲ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಬಟ್ ಮಾಡಿರಲಿಲ್ಲ. ಬಟ್ ಇವಾಗ 1 ಲೀಟರ್ಗೆ 1 ಪೈಸಾ ಜಾಸ್ತಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ. ಮೇಡಮ್, ಗೌರ್ಮೆಂಟ್ ಬಂದು ಜನರಿಗೆ ಫ್ರೀ ಆಪ್ಷನ್ ಕೊಡ್ತಾ ಇರೋದ್ರಿಂದ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಆದಾಯ ತೆಗಿಯೋಕ್ಕೆ. ಅದರಿಂದ ವಾಟ್ರ್ ಬಿಲ್ನ ಜಾಸ್ತಿ ಮಾಡ್ತಾ ಇದ್ದಾರೆ. ಅದೊಂದು ಇದು. ಮತ್ತು ಜನರಿಗೆ ಫ್ರೀ ಕೊಟ್ಟು ಜನರನ್ನೆಲ್ಲ ಸೋಂಬೇರಿ ಮಾಡ್ತಾ ಇದ್ದಾರೆ ಇವರು. ಅದೊಂದು ಮೇಯ್ನು. ಜನರಿಗೆ ಬೇರೆ ನೀರು ಬೇಕು. ಬೆಂಗಳೂರಿಗೆ ನೀರು ಅವಶ್ಯಕತೆ ಇದೆ, ಬಟ್ ಅದನ್ನು ಬೆಂಗಳೂರಲ್ಲಿ ಯಾವ ಥರ ನೀರನ್ನ ಕಂಟ್ರೋಲ್ ಮಾಡಬೇಕು ಅದನ್ನು ಮಾಡಬೇಕು ಇವರು. ಬಟ್ ಇದು ಏನು ಮಾಡ್ತಾಯಿಲ್ಲ. ಜನರುಗಳ ಮೇಲೆ ಹೊರೆ ಆಗ್ತಾ ಇದ್ದಾರೆ. ವಾಟ್ರ್ ಬಿಲ್ಲು ಒಂದು ಎಕ್ಸಸ್ ಮಾಡಿದ್ರೆ ಒಂದು ಡಿಪ್ರಿಷಿಯೇಷನ್ ಮಾಡ್ತಾಯಿದ್ದಾರೆ. ಇದೇ ಪ್ರಾಬ್ಲಮ್ ಆಗಿರೋದು. ಜನಗಳಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. 2,000 ರೂಪಾಯಿ ಕೊಟ್ಟು ಜನಗಳ ಹತ್ರ 400 ರೂಪಾಯಿ ಕಿತ್ಕೋತಾ ಇದ್ದಾರೆ. ಅದು ಪ್ರಾಬ್ಲಮ್ ಆಗ್ತಾ ಇರೋದು. ಜನಗಳಿಗೆ ಕೆಲಸ ಮಾಡೋಕ್ಕೆ ಒಂದು ಮೂಲ ಹುಡುಕೊಡ್ಬೇಕು ಇವರು. ರೈತರಿಗೆ ಕರೆಕ್ಟ್ ಟೈಮ್ಗೆ ನೀರಾವರಿ ಇರಿಗೇಷನ್ ಯೋಜನೆಗಳನ್ನ ಮಾಡಬೇಕು. ಹೊಸ ಪ್ರಾಜೆಕ್ಟ್ ಏನು ಶಂಕುಸ್ಥಾಪನೆ ಆಗ್ತಾಯಿಲ್ಲ ಈ ರಾಜ್ಯದಲ್ಲಿ. ಬರೀ ಫ್ರೀ ಅಂದ್ಕೊಂಡು ಇವರು ಸೀಟ್ಗೋಸ್ಕರ ಕಿತ್ತಾಡಿಕೊಂಡು ಅಭಿವೃದ್ಧಿ ಕೆಲಸಗಳು ಕರ್ನಾಟಕದಲ್ಲಿ ಟೋಟಲಿ ಸ್ಥಗಿತ ಆಗಿದೆ. ಸರ್, ಇವಾಗ 1 ಪೈಸಾ ಜಾಸ್ತಿ ಆಗಿದೆ 1 ಲೀಟ್ರಿಗೆ ಅಂತ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಸರ್? ಅಂದರೆ ಯಾಕಂದರೆ 1 ಪೈಸಾ ಅಲ್ವಾ, ಸೊ ಸಾಕಷ್ಟು ಜನ ಬಿಡ 1 ಪೈಸಾ ಅಲ್ವಾ ಮಾಡಿರೋದು, ಮಾಡ್ಕೊಳ್ಳಿ ಅಂತ ಒಂದಷ್ಟು ಜನ ತಲೆಯಲ್ಲಿ ಇರುತ್ತೆ. ಮೇಡಮ್, ಅದು 1 ಪೈಸಾ ಸೇರೆ ಇವ್ರಿಗೆ 1,000 ಕೋಟಿ ಆಗುತ್ತೆ ಮೇಡಮ್. ಅದು ಒಂದೊಂದು ಪೈಸಾ ಸೇರೆ 1,000 ಕೋಟಿ ಆಗ್ತದೆ ಇದು. ಇವಾಗ ಹಳ್ಳಿಗಳ ಕಡೆ ಎಲ್ಲ ಬೋರ್ವೆಲ್ಗೆ ಫ್ರೀ ಇವರು ಜಲ್ದನ್ ಅಂದ್ಬಿಟ್ಟು ಏನೋ ಹಳ್ಳಿಗಳ ಕಡೆನೂ ಮೀಟ್ರ್ ಆಗ್ತಾ ಇದ್ದಾರೆ. ಇದು ಯಾಕೆ? ಜನಗಳನ್ನ ಒಂಥರ ಮುಟ್ಟಾಳ್ರು ಮಾಡೋದಕ್ಕೆ ಇವ್ರು ಈ ಥರ ಮಾಡ್ತಾ ಇರೋದು. ಅದು ಪ್ರಾಬ್ಲಮ್ ಆಗಿರೋದಿಲ್ಲಿ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ರೆವಿನ್ಯೂ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಗಿದೆ, ಬಟ್ ಜನಗಳ ಮೂಲ ಆದಾಯ ಜಾಸ್ತಿ ಆಗಿಲ್ಲ. ಇವರೆಲ್ಲೂ ಜನಗಳ ಮೂಲ ಆದಾಯದ ಎಲ್ಲೂ ಮಾತಾಡ್ತಾ ಇಲ್ಲ ಇವರು. ಸರ್, ಇವಾಗ ಸರ್ಕಾರ ಅಂದರೆ ರಾಜಕೀಯ ವ್ಯಕ್ತಿಗಳು ಸಾಮಾನ್ಯ ಜನರ ಬಗ್ಗೆ ಯೋಚನೆ ಮಾಡ್ತಿಲ್ವಂತೆ. ಯಾಕಂದರೆ ಬಿಲ್ಗಳು ಒಂದಲ್ಲ ಒಂದು ಜಾಸ್ತಿ ಆಗ್ತಾನೆ ಇದೆ. ದಿನಸಿ ಐಟಮು, ತರಕಾರಿ ಇರ್ಬೋದು, ಹಾಲು ಇರ್ಬೋದು, ಅಂದರೆ ಏನು ಬೆಳಗ್ಗೆ ಎದ್ದು ಜನಗಳು ಬಳಸಬೇಕು ಅದೆಲ್ಲದನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಮೇಡಮ್, ಅದು ಏನಾಗ್ತದೆ ಅಂದರೆ ಇಲ್ಲಿ ಜನಗಳು ಎಲ್ಲದಕ್ಕೂ ಸ್ಟ್ರೈಕ್, ಕೆಲವೊಂದು ಕಡೆ ಸ್ಟ್ರೈಕ್ ಮಾಡ್ತಾರೆ. ಈ ವಾಟ್ರ್ ಬಿಲ್ಲು ಜಾಸ್ತಿ ಆಗಿರೋದು, ರೆವಿನ್ಯೂ ಸ್ಟ್ಯಾಂಪ್ ಜಾಸ್ತಿ ಆಗಿರೋದು, ಮತ್ತು ಇವಾಗ ನಮ್ಮ ತಂದೆ ನನ್ನ ಹೆಸರಿಗೆ ಒಂದು ಟ್ರಾನ್ಸ್ಫರ್ ಮಾಡಬೇಕು ಅಂದರೆ 10,000 ಇದ್ದಿದ್ದು 50,000 ಮಾಡಿದ್ದಾನೆ. ಅದು ನಮ್ಮ ಹೆಂಗಸ್ರುಗಳಿಗೆ ಅರ್ಥ ಆಗಲ್ಲ. ಬ್ಯಾಕಲ್ಲಿ ಏನು ನಡೀತದೆ ಹೆಂಗಸ್ರುಗಳಿಗೆ ಯಾರಿಗೂ ಅರ್ಥ ಆಗಲ್ಲ. ಫ್ರಂಟಲ್ಲಿ ನಡೆಯೋದು ಮಾತ್ರ ಅರ್ಥ ಆಗೋದು. ಅವ್ರಿಗೇನು 2,000 ಕೊಡ್ತಾರೆ, 2,000 ಕೊಡ್ತಾರೆ. ಇದು ಜನಗಳ ಮನಸ್ಥಿತಿ ಚೇಂಜ್ ಆಗಬೇಕು. ಒಟ್ಟು ಟೋಟಲಿ ನಮ್ಮ ದೇಶಕ್ಕೋಸ್ಕರ, ನಮ್ಮ ದೇಶ ಅಭಿವೃದ್ಧಿಗೋಸ್ಕರ ಎಲ್ಲರೂ ಶ್ರಮ ಪಡಬೇಕು. ಓಟ್ ಹಾಕೋನಾಗ ನೋಡಿ ಒಳ್ಳೆ ವ್ಯಕ್ತಿಗೆ ಓಟ್ ಹಾಕಬೇಕು. ಸರ್, ಇಲ್ಲಿವರೆಗೂ ಸರ್ಕಾರ ವಾಟರ್ ಬಿಲ್ ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ರು. ಆದರೆ ಇವಾಗ ಮಾಡಿದ್ದಾರೆ, ಅಂದರೆ 1 ಲೀಟರ್ಗೆ 1 ಪೈಸಾ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳಿ. ಮಾಡಿರೋದು ಒಳ್ಳೇದೇ ಮೇಡಮ್. ಯಾಕೆಂದರೆ ನೀರು ಜನ ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಇಲ್ಲ. ಈ ಥರ ಟ್ಯಾಕ್ಸ್ ಇನ್ನೊಂದು ಮಾಡ್ದಲ್ಲೇ ನೀಟಾಗಿ ಯೂಸ್ ಮಾಡ್ಕೋತಾರೆ. ನೀರಾಗ್ಬಿಡು ಇನ್ನೊಂದು ಆಗ್ಬಿಡು. ಒಳ್ಳೇದೇ ಮಾಡಿರೋದು. ಬಟ್ 1 ಪೈಸಾ ಅಂತ ಅಂದಾಗ ಇವಾಗ ಜನಗಳು ಯೋಚನೆ ಮಾಡ್ತಾರೆ, 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡಿದ್ರೆ ಓಕೆ ಅಷ್ಟು ಮಾಡಿಬಿಟ್ರು ಅಂತ ಹೇಳ್ತಾರೆ. ಬಟ್ 1 ಪೈಸಾ ಅಂತ ಅಂದಾಗ ಯಾರು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳಿ 1 ಪೈಸಾಗೆ ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದರೆ ಮೇಡಮ್, ಇವಾಗ ನೀರು ನಮಗೆ ಅವಶ್ಯಕತೆ ಇದ್ದೇ ಐತೆ ಪ್ರತಿಯೊಂದಕ್ಕೂ. ಒಂದು ಸಿಗರೇಟ್ ಸೇಬೇಕು ಅಂದರೆ 20-30 ರೂಪಾಯಿ ಖರ್ಚು ಮಾಡ್ತಾನೆ. ಅದು ಆರೋಗ್ಯಕ್ಕೆ ಏನಾದ್ರು ಅನುಕೂಲ ಇದೆಯಾ ಅದರಲ್ಲಿ? ನೀರಲ್ಲಿ ಅದರಲ್ಲೇನು ಇದಿಲ್ಲ ಅಂತ ನನ್ನ ಅಭಿಪ್ರಾಯ. ಇವಾಗ ಬೇಸಿಗೆಗಾಲ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಜನಗಳಿಗೆ ಇನ್ನು ಮುಂದೆ ನೀರು ಸಿಗೋದು ಕಷ್ಟ ಇದೆ. ಎಷ್ಟು ಜನ ಒದ್ದಾಡ್ತಿರ್ತಾರೆ. ಸೊ ಈ ಟೈಮಲ್ಲಿ ಅಂದರೆ ನಮ್ಗನ್ಸುತ್ತೆ ಕೇವಲ 1 ಲೀಟ್ರಿಗೆ 1 ಪೈಸನ ಅಂತ ಅನಿಸುತ್ತೆ. ಬಟ್ ಇವಾಗ ಒಂದು ದೊಡ್ಡ ಕುಟುಂಬಗಳಿರುತ್ತೆ. ಸೊ ಅವ್ರಿಗೆಲ್ಲ ಒಂದು ಸ್ವಲ್ಪ ಬರ್ಡನ್ ಆಗ್ಬೋದಾ ಅಂತ ಹೇಳಿ. ಏನಾಗಲ್ಲ ಮೇಡಮ್, ದೊಡ್ಡ ಕುಟುಂಬಕ್ಕೆ ಬೇರೆ ಏನಾಗುತ್ತೆ? ಏನು ತೊಂದರೆ ಆಗಲ್ಲ. ಬಟ್ ಒಂದಲ್ಲ ಒಂದು ಪ್ರೈಸ್ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಇವಾಗ ವಾಟ್ರದ್ದು ಬಿಡಿ ಆಯಿತು, 1 ಪೈಸಾ ಅಂದ್ಕೊಂಡ್ರು ಸುಮ್ಮನೆ ಆಗ್ಬೋದು. ಬಟ್ ಹಾಲು ಜಾಸ್ತಿ ಆಯಿತು, ಪ್ರತಿ ತರಕಾರಿ ದಿನಸಿ ಐಟಮ್ಸ್ ಎಲ್ಲದೂ ಕೂಡ ಜಾಸ್ತಿ ಮಾಡ್ತಾನೆ ಇದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ದಿನಸಿ ಐಟಮ್ ರೈತ ಬೆಳೆಯೋದಕ್ಕೆ ಜಾಸ್ತಿ ಮಾಡ್ತಾ ಇಲ್ಲ ಅವರು. ರೈತರ ಬೇರೆ ನಾವಿಲ್ಲಿ ವಾಣಿಜ್ಯ ಬೆಳೆಗಳು ಕೊಂಡೋದಕ್ಕೆ ಜಾಸ್ತಿ ಮಾಡ್ತಾವ್ರೆ ಅಷ್ಟೇ ಮೇಡಮ್. ಅದು ನಮಗೆ ಹಿಂಸೆ ಆಯ್ತಾ ಇರೋದು ಅಷ್ಟೇ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಏನಕ್ಕೆ ಹೇಳಿ? ನೀರ್ಗಾ? ಎಲ್ಲದಕ್ಕೂ ಓವರಾಲು ಏನಿಲ್ಲ, ನನಗೆ ಅರ್ಥ ಆಯ್ತಲ್ಲ ಮೇಡಮ್. ಬೀಟ್ ಪ್ಲಸ್ ಕರ್ನಾಟಕ.